ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮತ್ತು ಇಡೀ ಸಂಪುಟ ಸಚಿವರು ಅಧಿಕಾರದ ಕಚ್ಚಾಟದಲ್ಲಿ ತೊಡಗಿದ್ದಾರೆ ಎಂದು ಸಂಸದ ವಿಶ್ವೇಶ್ವರ ಕಾಗೇರಿ ಅವರು ಆರೋಪಿಸಿದರು. ಶಿರಸಿ ನಗರದ ಬಿಜೆಪಿ ಜಿಲ್ಲಾ ಕಾರ್ಯಾಲಯದಲ್ಲಿ ಜಿಲ್ಲೆಯಲ್ಲಿ ನಡೆಯಲಿರುವ ರೈತ ಪರ ಹೋರಾಟದ ಕುರಿತು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ ಅವರ ನೇತೃತ್ವದಲ್ಲಿ ನಡೆದ ಪತ್ರಿಕಾಗೋಷ್ಠಿ ಮಾತನಾಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಅವರು 7 ಲಕ್ಷಕ್ಕಿಂತ ಹೆಚ್ಚು ರೈತರಿಗೆ ತುಂಗಭದ್ರಾ ಡ್ಯಾಂನಿಂದ ನೀರು ಬಿಡಲು ಈ ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ. ಈಗ ಅವರ 2ನೇ ಭತ್ತದ ಬೆಳೆಗೆ ನೀರು ಸಾಕಾಗುತ್ತಿಲ್ಲ. ಇದರಿಂದ ರೈತರಿಗೆ ನಷ್ಟವಾದ ಕಾರಣ ರೈತರು 25,000 ರೂಪಾಯಿ ಪರಿಹಾರ ನೀಡಬೇಕೆಂದು ಕೇಳುತ್ತಿದ್ದಾರೆ. ಬಿಜೆಪಿ ಸರ್ಕಾರವಿದ್ದಾಗ ರೈತರಿಗೆ ಕಡಿಮೆ ದರದಲ್ಲಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ನೀಡಲಾಗುತ್ತಿತ್ತು. ಈಗ ರಾಜ್ಯ ಸರ್ಕಾರ ಅದರ ದರವನ್ನು ಡಬಲ್ ಮಾಡಿ ರೈತರ ಹೊಟ್ಟೆ ಮೇಲೆ ಬರೆ ಎಳೆದಿದೆ ಎಂದು ಹೇಳಿದರು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿಕೊಂಡು ವರ್ಷಕ್ಕೆ ರೈತರ ಖಾತೆಗೆ ಕೇಂದ್ರ ಸರ್ಕಾರದ 6,000 ಮತ್ತು ರಾಜ್ಯ ಸರ್ಕಾರದಿಂದ 4,000 ಕಿಸಾನ್ ಸಮ್ಮಾನ್ ಯೋಜನೆ ಅಡಿ ಹಣ ನೀಡಲಾಗುತ್ತಿತ್ತು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಅಂದಿನ ರಾಜ್ಯ ಬಿಜೆಪಿ ಸರ್ಕಾರ ರೈತರಿಗೆ ನೀಡುತ್ತಿದ್ದ 4,000 ರೂಪಾಯಿ ಕಡಿತ ಮಾಡಿದೆ. ಇದರಿಂದ ರೈತರಿಗೆ ಭಾರಿ ಹೊಡೆತ ನೀಡಿದೆ. ಇದೊಂದು ರೈತ ವಿರೋಧಿ ಸರ್ಕಾರ ಎಂದರು. ಅಲ್ಲದೆ ಉತ್ತರ ಕನ್ನಡ ಜಿಲ್ಲೆಯ ಅಡಿಕೆ ಬೆಳೆಗಾರರ ಮತ್ತು ಬೆಳಗಾವಿ ಜಿಲ್ಲೆಯ ಖಾನಾಪುರ ಕ್ಷೇತ್ರದ ಕಬ್ಬು ಬೆಳೆಗಾರರ ಸಂಕಷ್ಟಕ್ಕೆ ಸಂಸದರಾಗಿ ನಾವು ಏನು ಬೇಕೋ ಅದನ್ನು ಮಾಡಿದ್ದೇವೆ. ಜೊತೆಗೆ ಕೇಂದ್ರ ಸರ್ಕಾರವೂ ಮಾಡುತ್ತಿದೆ. ಆದರೆ ರಾಜ್ಯ ಸರ್ಕಾರ ವಿಮಾ ಸಮೀಕ್ಷೆ ಸರಿಯಾಗಿ ಮಾಡದೆ ರೈತರಿಗೆ ಯಾವುದೇ ಪರಿಹಾರ ನೀಡುತ್ತಿಲ್ಲ. ಇದರಿಂದ ಅಡಿಕೆ ಬೆಳೆಗಾರರು ಮತ್ತು ಕಬ್ಬು ಬೆಳೆಗಾರರು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಎಂದು ಹೇಳಿದರು. ಮತ್ತು ಕರಾವಳಿ ಭಾಗದಲ್ಲಿ ಮೀನುಗಾರರಿಗೆ ಅನೇಕ ತೊಂದರೆ ಆಗುತ್ತಿದೆ. ಅವರಿಗೂ ಕೂಡ ಯಾವುದೇ ಪರಿಹಾರವೂ ಬರುತ್ತಿಲ್ಲ ಮತ್ತು ಸರಿಯಾಗಿ ಮೀನುಗಾರರ ಯೋಜನೆಯ ಅನುಷ್ಠಾನ ಆಗುತ್ತಿಲ್ಲ ಎಂದರು. ರಾಜ್ಯ ಸರ್ಕಾರ ಬರೀ ಮುಖ್ಯಮಂತ್ರಿ ಕುರ್ಚಿ ಗುದ್ದಾಟದಲ್ಲಿ ಕಾಲಹರಣ ಮಾಡುತ್ತಿದ್ದಾರೆ ಮತ್ತು ರಾಜ್ಯದ ಜನಕ್ಕೆ ಮುಖ್ಯಮಂತ್ರಿ ಯಾರೆಂದು ಗೊತ್ತಾಗುತ್ತಿಲ್ಲ. ಈ ಸಮಸ್ಯೆಯನ್ನು ನಿಭಾಯಿಸಲು ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಪ್ರವೇಶಿಸಿ ಮುಖ್ಯಮಂತ್ರಿ ಗಾದಿಯ ಕುರಿತು ರಾಜ್ಯದ ಜನತೆಗೆ ಸ್ಪಷ್ಟ ಚಿತ್ರಣ ನೀಡಬೇಕೆಂದು ಸಂಸದರು ಆಗ್ರಹಿಸಿದರು. ಅಲ್ಲದೆ ಈ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ. ಈ ಸರ್ಕಾರದ ವಿರುದ್ಧ ಮುಂದಿನ ದಿನದಲ್ಲಿ ಇಡೀ ರಾಜ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡುತ್ತೇವೆ. ಅದರ ಭಾಗವಾಗಿ ಶಿರಸಿಯಲ್ಲಿ ಡಿಸೆಂಬರ್ 6ರಂದು ಜಿಲ್ಲಾ ಮಟ್ಟದ ಹೋರಾಟ ಮಾಡುತ್ತೇವೆ. ಅಲ್ಲದೆ ಡಿಸೆಂಬರ್ 8ರಿಂದ ಅಸೆಂಬ್ಲಿ ಪ್ರಾರಂಭವಾಗುತ್ತದೆ. ಆ ಸಮಯದಲ್ಲಿ ನಾವು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸದನದ ಬಾವಿಗಿಳಿದು ಹೋರಾಟ ಮಾಡುತ್ತೇವೆ ಎಂದು ಹೇಳಿದರು. ಮತ್ತು ಅರಣ್ಯ ಇಲಾಖೆಯವರು ದಿನ ಬೆಳಗಾದರೆ ಅರಣ್ಯವಾಸಿಗಳ ಮನೆಗೆ ಭೇಟಿ ನೀಡಿ ಮನೆ ಖಾಲಿ ಮಾಡಿ, ಜಮೀನು ಖಾಲಿ ಮಾಡಿ ಎಂದು ಹೇಳುತ್ತಿದ್ದಾರೆ. ಈ ಸಮಸ್ಯೆಯನ್ನು ಬಗೆಹರಿಸಲು ಅರಣ್ಯ ಸಚಿವರು ತುಟಿ ಬಿಚ್ಚದೆ ಅವರು ರಾಜ್ಯದಲ್ಲಿದ್ದಾರಾ ಅಥವಾ ಇಲ್ಲ ಎಂಬುದು ಗೊತ್ತಾಗುತ್ತಿಲ್ಲ. ಮತ್ತು ಸ್ಥಳೀಯ ಕಾಂಗ್ರೆಸ್ ನಾಯಕರು ಅರಣ್ಯವಾಸಿಗಳಿಗೆ ಯಾವುದೇ ಸಹಕಾರ ನೀಡುತ್ತಿಲ್ಲ. ಕಾಂಗ್ರೆಸ್ ಸರ್ಕಾರ ಮಲಗಿದ ಕೂಸನ್ನು ಚೂಟಿ ಅಳಿಸುವುದು ಮತ್ತೆ ಅವರೇ ಅದನ್ನು ಸಮಾಧಾನಪಡಿಸುವ ಕಾರ್ಯಪ್ರವೃತ್ತಿ ಮಾಡಿಕೊಂಡಿದ್ದಾರೆ ಎಂದು ಹೇಳಿದರು. ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಒಳಗೊಂಡಂತೆ ಇರುವಂತಹ ಸಚಿವ ಸಂಪುಟ ಅಧಿಕಾರದ ಕಚ್ಚಾಟದಲ್ಲಿ 100ಕ್ಕೆ 100 ಮಗ್ನರಾಗಿ ಹೋಗಿದ್ದಾರೆ ಹೊರತಾಗಿ ರಾಜ್ಯದ ಜನರ ಹಿತ ಕಾಪಾಡೋದಕ್ಕೆ ದಿವ್ಯ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ. ಅದರೊಳಗೂ ವಿಶೇಷವಾಗಿ ಈ ನಮ್ಮ ರೈತರೇ ದೇಶದ ಬೆನ್ನೆಲುಬು, ರಾಜ್ಯದ ಬೆನ್ನೆಲುಬು. ರೈತರಿಗೆ ಎಲ್ಲ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡಿ ಕೇವಲ ಗ್ಯಾರಂಟಿಗಳ ಒಂದು ಹೇಳಿಕೆಗಳನ್ನೇ ಕೊಟ್ಕೊಳ್ತಾ ರೈತರ ಯಾವ ಸಮಸ್ಯೆಗೂ ಸ್ಪಂದಿಸದೇ ಇರೋದನ್ನು ನಾವು ಕಂಡಿದ್ದೀವಿ. ಇದರೊಳಗೆ ನಾವು ರಾಜ್ಯ ಮಟ್ಟದಲ್ಲಿ ಬಹಳ ಮುಖ್ಯವಾಗಿ ರೈತರ ಸಮಸ್ಯೆಗಳ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀಯುತ ವಿಜಯೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಪ್ರಾರಂಭದಿಂದಲೂ ಈ ರೀತಿಯ ಎಲ್ಲ ವಿಷಯದಲ್ಲಿ ನಮ್ಮ ಹೋರಾಟಗಳು ನಡೆದಿದೆ. ಈಗಲೂ ಸಹ ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ವಿಜಯೇಂದ್ರ ಅವರು ನಮ್ಮ ರಾಜ್ಯ ಅಧ್ಯಕ್ಷರು ಸ್ವತಃ ಹೇಗೆ ಭಾಗಿಯಾಗಿ ಸರ್ಕಾರ 3,300 ರೂಪಾಯಿ ಘೋಷಣೆ ಆಗುವಂತೆ ಆಯಿತು ಅನ್ನೋದು ಗೊತ್ತಿದೆ. ಆದರೆ ಅದು ಇನ್ನೂ ಸಮರ್ಪಕವಾಗಿ ಎಲ್ಲ ಕಡೆಗೆ ಅದು ಸರಿಯಾಗಿ ಆಗಲಿಲ್ಲ. ನಂತರ ಮಾತನಾಡಿದ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾದ ಶ್ರೀಮತಿ ರೂಪಾಲಿ ನಾಯ್ಕ ಅವರು ಬಿಜೆಪಿ ಸರ್ಕಾರದಲ್ಲಿ ಬಂದ ಅನುದಾನವನ್ನೇ ಇಂದಿನ ರಾಜ್ಯ ಸರ್ಕಾರ ಮುಂದುವರೆಸಿಕೊಂಡು ಹೊರಟಿದೆ ಮತ್ತು ಘಟ್ಟದ ಕೆಳಗೆ ಸಾಕಷ್ಟು ಸಮಸ್ಯೆಗಳಿವೆ. ರಾಜ್ಯ ಸರ್ಕಾರ ಕವಡೆ ಕಾಸಿನ ಕಿಮ್ಮತ್ತು ನೀಡುತ್ತಿಲ್ಲ ಎಂದು ಆರೋಪಗೈದರು. ಕಾರವಾರದ ಕೊಂಕಣ ರೈಲ್ವೆ, ಕೈಗಾ, ಸೀಬರ್ಡ್ ಇದಕ್ಕೆ ಸಂಬಂಧಿಸಿದಂತೆ ಅನೇಕ ಪರಿಹಾರ ನೀಡುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ. ಅಲ್ಲದೆ ಕಾರವಾರ, ಅಂಕೋಲಾ ಕ್ಷೇತ್ರದಲ್ಲಿ ಬಿಜೆಪಿ ಸರ್ಕಾರದ ಅಭಿವೃದ್ಧಿಯನ್ನು ನಮ್ಮದೇ ಅಭಿವೃದ್ಧಿ ಎಂದು ಹೇಳುವ ಕೀಳು ಮಟ್ಟಕ್ಕೆ ಇಳಿದಿದ್ದಾರೆ. ಇವರಿಗೆ ಜನರ ಬಗ್ಗೆ ಕಿಂಚಿತ್ತಾದರೂ ಕಾಳಜಿ ಇದ್ದರೆ ಕ್ಷೇತ್ರಕ್ಕೆ ಹೊಸ ಅನುದಾನ ತಂದು ಅಭಿವೃದ್ಧಿ ಮಾಡಲಿ ಎಂದು ಆಗ್ರಹಿಸಿದರು. ಅಲ್ಲದೆ ರಾಜ್ಯ ಕಾಂಗ್ರೆಸ್ಸಿಗರ ಮುಖ್ಯಮಂತ್ರಿ ಕುರ್ಚಿ ಯಾರೆಂಬುದರ ಹಗ್ಗಾಜಿಗಾಟದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾಗಿದೆ. ಅಲ್ಲದೆ ಕಾಂಗ್ರೆಸ್ ಸರ್ಕಾರದ ಸಚಿವರು ಮತ್ತು ಶಾಸಕರು ಗೊಂದಲದಲ್ಲಿ ರೋಸಿ ಹೋಗಿ ಮಾಧ್ಯಮದವರ ಮುಂದೆ ದಿನಕ್ಕೊಬ್ಬರ ಪರ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಹೇಳಿದರು. ಈ ಒಂದು ರೈತರಿಗೆ ಅನ್ಯಾಯ ಆಗುವುದಂತ ನಾವೆಲ್ಲರೂ ನೋಡ್ತಾ ಇದ್ದೇವೆ. ಅದನ್ನು ಖಂಡಿಸಿ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಸರ್ ಅವರ ನೇತೃತ್ವದಲ್ಲಿ
ಇಡೀ ರಾಜ್ಯದಲ್ಲಿ ರೈತರ ಸಮಸ್ಯೆ ಬಗ್ಗೆ ಈಗಾಗಲೇ ಹೋರಾಟವನ್ನು ಪ್ರಾರಂಭಿಸಿದ್ದೇವೆ. ಈ ಒಂದು ಹೋರಾಟ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಆಗಬೇಕನ್ನೋದು ನಮ್ಮ ರೈತರ ಸಮಸ್ಯೆಗಳನ್ನ ಅಧಿವೇಶನದ ಟೈಮ್ನಲ್ಲಿ ಬಯಲಿಗೆಳೆದು ಏನು ನಾವು BJP ಸರ್ಕಾರ ಇದ್ದಾಗ ನಮ್ಮ ಹಿಂದಿನ ಮುಖ್ಯಮಂತ್ರಿ ಆದಂಥ ನಮ್ಮ ಯಡಿಯೂರಪ್ಪಜಿಯವರು ಆಗಲಿ ಬೊಮ್ಮಾಯಿ ಸರ್ ಅವರು ಕೊಟ್ಟಿರುವಂತಹ ರೈತರಿಗೆ ಅನುದಾನವನ್ನು ಆಗಿನ ಒಂದು ಹೆಕ್ಟರಿಗೆ ಆಗಿನ ಒಂದು ರೈತರ ಸಮಸ್ಯೆಗೆ ಕೊಟ್ಟಿರುವಂಥ ಅನುದಾನ ಈಗಿನ ಕಾಂಗ್ರೆಸ್ ಸರ್ಕಾರ ಅದನ್ನು ಕಡಿತ ಮಾಡಿ ನಿಮಗೆ ಒಂದು ದಾಖಲೆಯನ್ನು ನಾವು ಕೊಡ್ತಾ ಇದ್ದೇವೆ. ಈ ದಾಖಲೆಯಲ್ಲಿ ನೀವು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು BJP ಸರ್ಕಾರ ಕೊಟ್ಟಿದೆ, ಅದನ್ನು ಕಡಿತ ಮಾಡಿ ಈಗಿನ ಕಾಂಗ್ರೆಸ್ ಸರ್ಕಾರ ಎಷ್ಟು ಕಡಿತ ಮಾಡಿ ರೈತರಿಗೆ ಅನ್ಯಾಯವನ್ನು ಮಾಡ್ತಾ ಇದೆ ಅಂತ ನಾವೆಲ್ಲರೂ ಈಗ ನೋಡ್ತಾ ಇರುವಂಥದ್ದು. ಸಂಸದರು ಈ ಬಗ್ಗೆ ರೈತರ ಸಮಸ್ಯೆಗಳ ಬಗ್ಗೆ ಎಲ್ಲವನ್ನು ತಿಳಿಸಿ ಹೇಳಿದ್ದಾರೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೂ ಕೂಡ ಇದೇನು ಕಡಿಮೆ ಅಂತಿದ್ದಿಲ್ಲ. ಕೋಸ್ಟಲ್ ಬೆಲ್ಟ್ ನೋಡಿದಾಗ ನಾವು ಘಟ್ಟದ ಕೆಳಗೆ ನೋಡಿದಾಗ ಮೀನುಗಾರ ಸಮಸ್ಯೆ ಬಗ್ಗೆ ಆಗಲಿ ಇನ್ನಿತರ ಸಮಸ್ಯೆ ಬಗ್ಗೆಯೂ ಕೂಡ ಒಂದು ಚೂರು ಕೂಡ ಯಾರು ಕೂಡ ಧ್ವನಿ ಎತ್ತಾ ಇಲ್ಲ. ಬಹಳ ದಿವಸದಿಂದ ಕೂಡ ಈ ಒಂದು ಪೋರ್ಟ್ ಕೇಣಿ ವಾಣಿಜ್ಯ ಬಂದರಾಗಲಿ ಇನ್ನಿತರ ಪೋರ್ಟ್ಗಳಿಗಾಗಿ ಜನರಿಗೆ ಕೇಳ್ದೇನೆ ಎಲ್ಲ ಯೋಜನೆಗಳು ತಂದಿದ್ದಾರೆ. ಆದರೆ ಈ ಘಟ್ಟದ ಮೇಲೆ ನೋಡ್ಲಿಕ್ಕೆ ಹೋದ್ರೆ ಇವತ್ತು ಹಳಿಯಾಳ ಮುನ್ಕೋಡಿ ಮೆಕ್ಕೆಜೋಳ ಆಗಲಿ ಇನ್ನಿತರ ತೆಂಗು ಮಾವು ಈ ಥರದಲ್ಲಿ ಮತ್ತೆ ಅಡಿಗೆ ತೋಟಗಾರರ ಸಮಸ್ಯೆ ಬೆಳೆಗಾರರ ಸಮಸ್ಯೆ ಕೇಳುವಂಥವ್ರೆ ಯಾರಿಲ್ಲಾಗಿದೆ. ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ಈ ಒಂದು ರಾಜ್ಯ ಸರ್ಕಾರ ಒಂದು ಕುರ್ಚಿಗಾಗಿ ಕಚ್ಚಾಟ ನಡೀತಾ ಇದೆ ಹೊರತು ಈಗಾಗಲೂ ಕೂಡ ನೋಡ್ತಾ ಇದ್ದೀವಿ ನಾವು TV ಓನ್ ಮಾಡಿದ್ರೆ ಸಾಕು ಸಿದ್ದರಾಮಯ್ಯ ಸರ್ CM ಮುಂದುವರಿತಾರೋ ಅಥವಾ DKG ಮುಂದಾಗ್ತಾರೋ ಇದೇ ಒಂದು ನೋಡ್ತಾ ಇದ್ದೇವೆ. ಇಷ್ಟು ದಿನದಲ್ಲಿ ಯಾರೋ ಒಬ್ಬರು ಆ ರೈತರು ಉರಿ ಬಿಸಿಲಿನಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಯಾರೊಬ್ಬರು ಕಣ್ಣೆತ್ತಿ ಅವರ ಅಹವಾಲುಗಳನ್ನು ಸ್ವೀಕರಿಸಿದ್ರು ಯಾರು ಮುಂದೆ ಬರ್ತಾ ಇಲ್ಲ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸುನಿಲ್ ಹೆಗಡೆ, ಬಿಜೆಪಿ ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ, ಬಿಜೆಪಿ ವಕ್ತಾರ ಸದಾನಂದ ಭಟ್, ಸಾಮಾಜಿಕ ಜಾಲತಾಣದ ಅಧ್ಯಕ್ಷ ರವಿಚಂದ್ರ ಶೆಟ್ಟಿ, ರಮೇಶ್ ನಾಯ್ಕ್, ಮಾಧ್ಯಮ ಸಂಚಾಲಕ ಟೋನಿ ಡಿಸೋಜಾ, ನಾಗರಾಜ್ ನಾಯ್ಕ್ ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರಸಿ.